ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ. ನಮ್ಮ ತುಳುನಾಡು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿರುವಂಥದ್ದು. ಭೂತಕೋಲ, ಕಂಬಳ, ಯಕ್ಷಗಾನ ಹೀಗೆ ಜನಪದ ಕಲೆಯಿಂದ ಆರಾಧನೆಯವರೆಗೆ ವಿವಿಧತೆಯನ್ನು ಇಲ್ಲಿ ಕಾಣಬಹುದು. ಇಂತಹ ದೈವ ದೇವರುಗಳ ನಾಡು, ಯಾಕಂತ ಹೇಳಿದರೆ ದೇವರುಗಳ ನಾಡು ಅಂತ ಹೇಳಲಿಕ್ಕೆ ಕಾರಣ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಾವು ದೈವಾರಾಧನೆ ಹಾಗೆ ದೈವಸ್ಥಾನಗಳನ್ನು ಕಾಣಬಹುದು. ಇಂತಹ ನಾಡಿನಲ್ಲಿ ಇತ್ತೀಚೆಗೆ ಮಾಧ್ಯಮದಲ್ಲೂ ಕೂಡ ಸದ್ದು ಮಾಡಿರುವಂತಹ ದೈವಸ್ಥಾನ ಶ್ರೀ ಸಪರಿವಾರ ವ್ಯಾಘ್ರ ಚಾಮುಂಡಿ ದೈವಸ್ಥಾನ, ಪೆರ್ನೆ ಗ್ರಾಮ, ಬಂಟ್ವಾಳ ತಾಲೂಕು ಇಲ್ಲಿದೆ. ಈ ದೈವಸ್ಥಾನ ಅತ್ಯಂತ ಪ್ರಸಿದ್ಧವಾಗಿದೆ. ಕಾರಣ ಏನು ಅಂತ ಹೇಳಿದರೆ ಅದರ ಹಿಂದೆ ನಡೆದಿರುವ ಘಟನೆಗಳು ಕಾರಣ. ಯಾಕಂತ ಹೇಳಿದರೆ 500 ವರ್ಷಗಳ ಹಿಂದಿನ ಒಂದು ಇತಿಹಾಸ ಮತ್ತೆ ಮರುಕಳಿಸಿದೆ. ಆ ದೈವಸ್ಥಾನ ಮತ್ತೆ ಮೇಲೆದ್ದು ನಿಂತಿದೆ. ಆ ಘಟನೆಗಳು ಏನು, ಹಾಗೆ ಆ ದೈವಸ್ಥಾನದ ಕುರಿತು ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಬರೋಣ. ಪೆರ್ನೆ ಗ್ರಾಮದ ಕೊರತಿಕಟ್ಟೆ ಮಾಡತ್ತಾರು ಎಂಬಲ್ಲಿ ಸುಮಾರು 500 ವರ್ಷಗಳ ಇತಿಹಾಸವಿರುವ ಸಪರಿವಾರ ಶ್ರೀ ವ್ಯಾಘ್ರ ಚಾಮುಂಡಿ ದೈವಸ್ಥಾನದಲ್ಲಿ ಶಿವಶಕ್ತಿ ಅರಸು ದೈವ ಉಳ್ಳಾಕ್ಳು ಬಾಲೋಣಿ ನಾಡಿನ ಸತ್ಯ ರಾಜನ್ ದೈವ ಶ್ರೀ ವ್ಯಾಘ್ರ ಚಾಮುಂಡಿ ಮತ್ತು ಶಕ್ತಿ ಸ್ವರೂಪಿಣಿಯಾದ ಶ್ರೀ ಕೊರತಿ ದೈವಗಳ ಗುಡಿಮಾಡಗಳಲ್ಲಿ ಆರಾಧನೆ ಉತ್ಸವಾದಿಗಳು ನಡೆಯುತ್ತಿದ್ದು, ಕಾಲಾನಂತರ ಕಾಲದ ಹೊಡೆತಕ್ಕೆ ಸಿಲುಕಿ ಉತ್ಸವಾದಿಗಳು ನಿಂತು ಗುಡಿಮಾಡಗಳು ಭೂಗರ್ಭ ಸೇರಿದವು. ಊರಿನಲ್ಲೆಲ್ಲ ದುರಿತಗಳು, ಕಷ್ಟ ವಿಪಟ್ಟುಗಳು. 3 ತಿಂಗಳುಗಳ ಅವಧಿಯಲ್ಲಿ 13 ನಾಗರ ಹಾವುಗಳ ಸರಣಿ ಮರಣಗಳು ಸಂಭವಿಸಿದಾಗ ಊರಿನವರೆಲ್ಲ ಸೇರಿ ಪ್ರಶ್ನಾ ಚಿಂತನೆ ನಡೆಸಿ ದೈವಗಳ ಗುಡಿಮಾಡ ಭಂಡಾರದ ಮನೆ ಪುನರ್ನಿರ್ಮಾಣ ಮಾಡಿ ದೈವಗಳ ಪುನರ್ ಪ್ರತಿಷ್ಠೆ ಉತ್ಸವಾದಿಗಳು ಮಾಡಿಕೊಂಡು ಬಂದ್ರೆ ಮಾತ್ರ ಊರಿಗೆ ಕ್ಷೇಮ ಎಂದು ಕಂಡುಬಂದಿತ್ತು. ದೈವಗಳ ಗುಡಿಮಾಡಗಳ ಜೀರ್ಣೋದ್ಧಾರ ಕೆಲಸ ಮಾಡ್ತಿರುವಾಗ ದಟ್ಟಾರಣ್ಯದ ಮಧ್ಯೆ ಮಣ್ಣಿನಡಿ ಭೂಗರ್ಭದಲ್ಲಿ ಅನಾದಿ ಕಾಲದಿಂದ ಬಳಸುತ್ತಿದ್ದ ದೈವಾರಾಧನೆಯ ಪರಿಕರಗಳು, ಮೊಗ, ಮೂರ್ತಿ, ಆಯುಧಗಳು ದೊರಕಿದವು. ಪೆರ್ನೆ ಮಾಡತ್ತಾರು ಕ್ಷೇತ್ರವು ಊರ ಹಾಗೂ ಪರವೂರ ಭಕ್ತರ ಸಹಕಾರದೊಂದಿಗೆ 1.5 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಕೆಲಸಗಳು, ನೂತನ ಗುಡಿಮಾಡಗಳು, ನೂತನ ಭಂಡಾರದ ಮನೆ ನಿರ್ಮಾಣವಾಗಿ ಫೆಬ್ರವರಿ 21-23ರವರೆಗೆ ಬ್ರಹ್ಮ ಕಲಶಾಭಿಷೇಕಗಳು, ದೈವಗಳಿಗೆ ನರ್ತನೋತ್ಸವ, ನೇಮೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನಡೆದಿರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ಸಂಕ್ರಾಂತಿಯ ದಿವಸ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ದೈವಗಳಿಗೆ ತಂಬಿನ ಸೇವೆಗಳು ನಡೆಯುತ್ತವೆ. ದೂರದ ಊರುಗಳಾದ ಬೆಂಗಳೂರು, ಹಾಸನ, ಶಿವಮೊಗ್ಗ, ಕುಂದಾಪುರ ಇತ್ಯಾದಿ ಸ್ಥಳಗಳಿಂದಲೂ ಭಕ್ತರು ಆಗಮಿಸಿ ಸೇವೆ, ಹರಿಕೆ, ಪ್ರಾರ್ಥನೆಗಳನ್ನು ಸಲ್ಲಿಸಿ ನೆಮ್ಮದಿಯನ್ನು ಕಂಡುಕೊಳ್ಳುತ್ತಿರುವುದು ಕ್ಷೇತ್ರದ ಕಾರಣಿಕವನ್ನು ತೋರಿಸುತ್ತದೆ. ಮಾಡತ್ತಾರಿನಲ್ಲಿ ವಿವಾಹ ಯೋಗ, ಸಂತಾನ ಭಾಗ್ಯ, ಕೋರ್ಟು ಕಚೇರಿ ಕೆಲಸಗಳಿಗಾಗಿ, ಬಂಧನ ವಿಮೋಚನೆಗಾಗಿ, ಕೃಷಿ ನೀರಾವರಿ ವ್ಯವಸ್ಥೆಗಳಿಗೆ, ಆರೋಗ್ಯ, ವಿದ್ಯಾಭ್ಯಾಸ, ವ್ಯಾಪಾರ ವ್ಯವಹಾರ ಇತ್ಯಾದಿಗಳಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಭಕ್ತರು ನೆಮ್ಮದಿಯನ್ನು ಪಡೆದು ದೈವಗಳ ಸೇವೆಯನ್ನು ಮಾಡುತ್ತಿದ್ದಾರೆ. ತುಳುನಾಡಿನ ಕಾರಣಿಕದ ಕ್ಷೇತ್ರವಾಗಿ ತನ್ನನ್ನು ನಂಬಿದ ಭಕ್ತರಿಗೆ ನೆಮ್ಮದಿಯನ್ನು ಕರುಣಿಸುವ ಕ್ಷೇತ್ರವಾಗಿ ಪೆರ್ನೆ ಮಾಡತ್ತಾರು ಕ್ಷೇತ್ರ ಮೆರೆಯುತ್ತಿದೆ.